ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನೀಮ್ ಲೀವ್ಸ್ನ ನೀವು ಹೇರಿಗೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸ್ವಲ್ಪ ನೀರು ತಗೊಳ್ಳಿ, ಅದಕ್ಕೆ ನೀಮ್ ಲೀವ್ಸ್ ಅಂದರೆ ಕಹಿ ಬೇವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನೀವು ಬೇಕಿದ್ದರೆ ಮೆಂತ್ಯ ಹಾಕಿ, ಸ್ವಲ್ಪ ತಂಪಿಗೆ ಒಳ್ಳೆಯದು. ಮೆಂತ್ಯ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಆ ಬಾಯ್ಲ್ ಮಾಡಿದ ಮಿಶ್ರಣವನ್ನು ನೀವು ಸೋಸಿ ನೀವು ತಲೆಗೆ ಹಚ್ಕೊಳ್ಬೋದು. ಸ್ನಾನ ಮಾಡುವ ಮುಂಚೆ ಅಥವಾ ಸ್ನಾನ ಮಾಡಿದ ಮೇಲೆ, ತಲೆ ಸ್ನಾನ ಆದಮೇಲೆ ತಲೆಗೆ ನೀವು ಚೆನ್ನಾಗಿ ರಿನ್ಸ್ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಡ್ಯಾಂಡ್ರಫ್ನ ಸಮಸ್ಯೆ ಇದ್ದರೆ, ಹೇನು ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ, ಶಾಲೆಗೆ ಹೋಗೋ ಮಕ್ಕಳಿಗೆ ಹೆಚ್ಚಾಗಿ ಹೇನಿನ ಸಮಸ್ಯೆ ಇರ್ತದೆ, ಅಂಥವರಿಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಬಾಯ್ಲ್ ಮಾಡಿದ ಮೇಲೆ ಅದನ್ನು ನೀರು ಸೋಸಿ ತಲೆಗೆ ಹಚ್ಕೊಳ್ಳಿ, ಬಿಸಿಯನ್ನು ಆರಿದ ಮೇಲೆ. ಆಮೇಲೆ ಇನ್ನೊಂದು ವಿಧದಲ್ಲಿ ಹೇಳೋದಾದರೆ ಆಯಿಲ್ ಮಾಡ್ಕೊಳ್ಬೋದು. ಸೇಮ್ ಪ್ರಾಸೆಸ್. ಆಯಿಲಿಗೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಮ್ ಲೀವ್ಸ್ನ ನೀವು ಚೆನ್ನಾಗಿ ಡ್ರೈ ಆದಮೇಲೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಆಮೇಲೆ ತಲೆಗೆ ಹಚ್ಕೊಳ್ಬೋದು. ತಲೆಗೆ ಹಚ್ಕೊಳ್ಳುವ ಮುಂಚೆ ನೆನಪಿಡಿ, ಸ್ವಲ್ಪ ಕೈಗೆ ಹಚ್ಚಿ ನೋಡಿ. ನಿಮಗೆ ಕೆಲವೊಮ್ಮೆ ಇಚ್ಚಿಂಗ್ ಆಗುವ ಚಾನ್ಸಸ್ ಇರ್ತದೆ. ಡೈರೆಕ್ಟಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ಬೇಡಿ. ಒಂದು ವೇಳೆ ಕಣ್ಣಿಗೆ ನೀವು ತಲೆಗೆ ಹಚ್ಕೊಳ್ಳುವಾಗ ಕಣ್ಣಿಗೆ ಏನಾದರೂ ಬಿದ್ದರೆ ಚೆನ್ನಾಗಿ ಕಣ್ಣುಗಳನ್ನು ವಾಶ್ ಮಾಡಿಕೊಳ್ಳಿ. ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ, ಏನೂ ಆಗಲ್ಲ. ಕೂದಲಿಗೆ ಚೆನ್ನಾಗಾಗುತ್ತೆ, ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂಡ. ಡ್ಯಾಂಡ್ರಫ್ನ ಸಮಸ್ಯೆ ಇದ್ದರೆ ಇದನ್ನು ಯೂಸ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ, ಇದರ ಬಗ್ಗೆ, ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಏನೇ ಕ್ಲಾರಿಫಿಕೇಷನ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಶಾಲೆಗೆ ಹೋಗುವ ಮಕ್ಕಳಿಗೆ ಹೆಚ್ಚಾಗಿ ಡ್ಯಾಂಡ್ರಫ್ನ ಸಮಸ್ಯೆ ಆಗಲಿ ಅಥವಾ ಹೇರಿನ ಸಮಸ್ಯೆ ಆಗಲಿ ಹೆಚ್ಚಾಗಿರುತ್ತೆ. ಅಂಥ ಮಕ್ಕಳಿಗೆ ನೀವು ತಲೆಗೆ ಇದನ್ನು ಹಚ್ಕೊಳ್ಬೋದು. ಸ್ವಲ್ಪ